ಕ್ಷೇಮವಾಗಿರುವೆಯಾ? ಈಗ ನೀವು ಬಂದಿರಲ್ಲ, ನನ್ನ ಕ್ಷೇಮಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ನೀವು ಹೇಗಿರುವಿರಿ? ನಾನು ಹೇಗಿರುವೆನೆಂದು ಈಗ ನೀನೇ ಹೇಳಬೇಕು. ನೀವು ಸೊರಗಿರುವಂತೆ ಕಾಣುತ್ತಿರುವಿರಿ. ವನವಾಸಕ್ಕೆ ಹೋದವರು, ಹಲವು ದಿನ ಯುದ್ಧದಲ್ಲಿ ಭಾಗವಹಿಸಿದವರು ಇನ್ನು ಹೇಗೆ ಕಾಣಲು ಸಾಧ್ಯ? ಬಹಳ ಕಷ್ಟವಾಯಿತೆ. ಈಗ ಆ ವಿಷಯ ಬಿಡು, ಎಲ್ಲವನ್ನು ನಿಧಾನವಾಗಿ ವಿವರವಾಗಿ ಹೇಳುತ್ತೇನೆ. ಹಾಗೆ ಆಗಲಿ. ಮಾತೆ, ಈ ವಾನರ ರಾಜ ಸುಗ್ರೀವ, ಯುವರಾಜ ಅಂಗದ, ವಾನರ ಶ್ರೇಷ್ಠ ಹನುಮಂತ, ಜಾಂಬವಂತ, ಧರ್ಮಾತ್ಮನಾದ ವಿಭೀಷಣ ಮೊದಲಾದ ವೀರರು ರಾಕ್ಷಸರ ಮೇಲಿನ ಯುದ್ಧದಲ್ಲಿ ನನಗೆ ನೆರವಾಗಿದ್ದಾರೆ. ಮಿತ್ರರೇ, ಇವರು ನನ್ನ ಮಾತೃದೇವತೆ ಕೌಸಲ್ಯ ದೇವಿ. ಚಿರಂಜೀವಿ ಭವ. ಶ್ರೀರಾಮಚಂದ್ರನಂತಹ ಮಹತ್ವನ ಮಾತೆ ನಮಗೆ ಪರಮ ಪೂಜ್ಯರು. ಮಾತೆ, ನಿಮ್ಮ ದರ್ಶನಕ್ಕಾಗಿ ನಾವೆಲ್ಲ ಕಾತರದಿಂದ ಕಾಯುತ್ತಿದ್ದೆವು. ನನ್ನ ರಾಮನ ಮಿತ್ರರಾದ ನೀವೆಲ್ಲರೂ ನನಗೂ ಪುತ್ರರ ಸಮಾನವೇ. ನನ್ನ ಪುತ್ರ ರಾಮ, ಸೀತಾ, ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಮರಳಿ ತರಲು ನೆರವಾದ ನಿಮ್ಮೆಲ್ಲರಿಗೂ ನಾನೆಂದೆಂದೂ ಚಿರಋಣಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನೀವೇಕೆ ಅಳುತ್ತಿರುವಿರಿ? ಏನಾಯಿತು? ಸೋದರಿ, ನೀನು ವನವಾಸಕ್ಕೆ ಹೋದಾಗ ನಾವು ಅಯೋಧ್ಯೆಯಲ್ಲಿರಲಿಲ್ಲ. ನೀನು ರಾಜೋಚಿತವಾದ ಅಲಂಕಾರಗಳನ್ನು ತ್ಯಜಿಸಿ ನಾರ್ಮಡಿಯುಟ್ಟು ಕಾಡಿಗೆ ಹೋದೆ ಎಂದು ಊರ್ಮಿಳೆ ತಿಳಿಸಿದಾಗ ನಾವೆಷ್ಟು ದುಃಖಪಟ್ಟೆವು ಗೊತ್ತಾ? 14 ವರ್ಷಗಳ ಹಿಂದಿನ ಘಟನೆಗೆ ಈಗ ದುಃಖ ಪಡಬೇಕೇ? ಅಂದು ಹೋದ ವೇಷದಲ್ಲಿ ನಿನ್ನನ್ನು ಇಂದು ಕಂಡು ನಮಗೆ ದುಃಖವಾಗುವುದಿಲ್ಲವೇ? ಈ ಹುಡುಗಿಯಲ್ಲಿ ನೀನು ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದೆಯೋ ಅದನ್ನೆಲ್ಲ ನೆನೆದರೆ ನಮಗೆ ಅಳು ಬರುವುದಿಲ್ಲವೇ? ಸಹೋದರಿ, ನೀನು ವನವಾಸದಲ್ಲಿ ಪಟ್ಟ ಕಷ್ಟಕ್ಕಿಂತ ಆ ದುಷ್ಟ ರಾವಣ ನಿನ್ನನ್ನು ಅಪಹರಿಸಿದ್ದು, ನೀನು ಅವನ ಸೆರೆಯಾಳಿನಂತೆ ಲಂಕೆಯಲ್ಲಿ ನೋವಿನಿಂದ ಕಳೆದ ಕಾಲವನ್ನು ನೆನೆದರೆ ಸಂಕಟ ಉಂಟಾಗುತ್ತದೆ. ಸೋದರಿಯರೇ, ನಿಮಗೆ ನನ್ನ ಮೇಲೆ ಎಷ್ಟು ಅಕ್ಕರೆ ಇದೆ ಎಂದು ಇದರಿಂದ ಗೊತ್ತಾಗುತ್ತದೆ. ನಿಮ್ಮ ಪ್ರೀತಿಯೇ ನನ್ನನ್ನು ಮತ್ತೆ ಅಯೋಧ್ಯೆಗೆ ಸುರಕ್ಷಿತವಾಗಿ ಕರೆತಂದಿದೆ. ಸಾಯುವಷ್ಟು ಸಂಕಟ ಉಂಟಾದರೂ ಸಮುದ್ರಕ್ಕೆ ಸೇತುವೆ ಕಟ್ಟಿ ನನ್ನ ಸ್ವಾಮಿ ಲಂಕೆಗೆ ಬಂದು ಹೋರಾಡಿ ಗೆದ್ದು ನನ್ನನ್ನು ಬಿಡಿಸಿದರೆಂದು ಸಂತೋಷ ಪಡಬೇಕಲ್ಲವೇ? ಆ ಸಂತೋಷವೂ ನಮಗಿದೆ. ರಾಮಚಂದ್ರನ ಶೌರ್ಯ, ಪರಾಕ್ರಮ, ಅವನು ನಿನ್ನ ಮೇಲಿರಿಸಿರುವ ಅಪಾರವಾದ ಪ್ರೇಮವನ್ನು ಕಂಡು ನಮಗೂ ಸಂತೋಷವಾಗುತ್ತಿದೆ. ರಾಮಚಂದ್ರನಿಂದ ದುಷ್ಟರ ನಿಗ್ರಹವಾಯಿತು, ಶಿಷ್ಟರ ರಕ್ಷಣೆಯಾಯಿತು. ಅವನು ಲೋಕವಿಖ್ಯಾತನಾದ. ನಿನ್ನ ಮಾತು ನಿಜ ಶ್ರುತಕೀರ್ತಿ. ಲೋಕವಿಖ್ಯಾತರಾದ ರಾಮಚಂದ್ರರ ಜೊತೆ ನನ್ನ ಪತಿಯೂ ಹೋರಾಡಿದರೆಂದು ನನಗೆ ಸಂತೋಷವಿದೆ, ಹೆಮ್ಮೆಯೂ ಇದೆ. ಎಂಥ ಅದೃಷ್ಟ ನಮ್ಮದು! ಒಬ್ಬರಿಗೊಬ್ಬರು ಮರಗುವ ಸೋದರಿಯರು, ಆದರ್ಶ ಪಾಲನೆಯಲ್ಲಿ, ಸ್ನೇಹ ಸೌಜನ್ಯದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವ ಸೋದರರು. ಅದು ನಮ್ಮ ತಂದೆ ಜನಕ ಮಹಾರಾಜರ ಭಾಗ್ಯ. ನಮ್ಮ ಮಾವ
ದಶರಥ ಮಹಾರಾಜರ ಭಾಗ್ಯ. ಹೌದು, ರಾಜರ್ಷಿಗಳಾದ ಆ ಮಹಾತ್ಮರ ಹರಕೆಯಿಂದಲೇ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಇನ್ನು ಆ ದುಃಖದ ತೆರೆ ಸರಿಯಿತು, ಸುಖದ ಬೆಳಕು ಮೂಡಿತು. ಮತ್ತೆ ನಾವು ಮೊದಲಿನಂತೆ ಸಂತೋಷದಿಂದ ಒಟ್ಟಿಗೆ ಕಾಲವನ್ನು ಕಳೆಯಬಹುದು. ನಾನು ಮತ್ತೆ ನನ್ನ ಪ್ರೀತಿಯ ಸೋದರಿಯರ ಆಶ್ರಯಕ್ಕೆ ಬಂದೆ. ಅದೇ ಸಂತೋಷ. ಕುಲಗುರುಗಳಾದ ಪೂಜ್ಯ ವಸಿಷ್ಠರೇ, ಮಿತ್ರರಾದ ದಾನವೇಂದ್ರ ವಿಭೀಷಣ, ವಾನರೇಂದ್ರ ಸುಗ್ರೀವ, ಹನುಮಂತಾದಿಗಳೇ, ನಾವು 14 ವರ್ಷಗಳಿಂದ ಯಾವ ಶುಭ ದಿನಕ್ಕಾಗಿ ಕಾದಿದ್ದೆವೋ ಆ ಶುಭ ದಿನ ಬಂದಾಯಿತು. ನನ್ನ ಸೋದರ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಂದಿಗೆ ದಿಗ್ವಿಜಯವನ್ನು ಸಾಧಿಸಿ ಕೀರ್ತಿವಂತನಾಗಿ ಮರಳಿದ್ದ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಪಿತೃ ಸಮಾನನಾದ ನನ್ನ ಸೋದರನಲ್ಲಿ ಕೆಲವು ಮಾತುಗಳನ್ನು ನಿವೇದಿಸಬೇಕು. ರಾಜಕುಮಾರ ಭರತ, ಇಲ್ಲಿ ಯಾರ ಅಭ್ಯಂತರವೂ ಇಲ್ಲ. ಯಾವ ಹಿಂಜರಿಕೆಯೂ ಇಲ್ಲದೆ ನೀನು ಹೇಳಬೇಕಾದದನ್ನು ಹೇಳು. ಅಲ್ಲವೇ ರಾಮಚಂದ್ರ? ಹೌದು ಗುರುವರ್ಯ. ನನ್ನ ಪ್ರಿಯ ಸೋದರ ಭರತನ ಮಾತನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ. ಹೇಳು ಭರತ, ಏನು ಹೇಳಬೇಕೆಂದಿರುವೆಯೋ ಅದನ್ನು ನಿಸ್ಸಂಕೋಚದಿಂದ ಹೇಳು. ಭರತ, ಇಲ್ಲಿರುವವರೆಲ್ಲ ನಮ್ಮ ಬಂಧುಗಳು, ನಮ್ಮ ಮಿತ್ರರು. ಎಲ್ಲರೆದುರಿಗೆ ನೀನು ನಿಸ್ಸಂಕೋಚವಾಗಿ ಎಲ್ಲವನ್ನು ಹೇಳಬಹುದು. ಭರತ, ರಾಮಚಂದ್ರನ ಸೋದರನಾದ ನಿನ್ನ ಮಾತುಗಳನ್ನು ಕೇಳಲು ನಾವೂ ಆಸೆಗೊಂಡಿದ್ದೇವೆ. ಸೋದರ, ನನ್ನ ತಾಯಿಗೆ ಕೊಟ್ಟ ವರವನ್ನು ನಡೆಸಲು, ನನ್ನ ತಂದೆಯ ವಾಕ್ಯ ಸುಳ್ಳಾಗಬಾರದೆಂದು ಅದನ್ನು ಈಡೇರಿಸಲು ನೀನು ಈ ರಾಜ್ಯ ಭಾರದ ಹೊಣೆಯನ್ನು ನನಗೆ ವಹಿಸಿಕೊಟ್ಟೆ. ನೀನು ಈ ರಾಜ್ಯವನ್ನು ನನಗೆ ಹೇಗೆ ವಹಿಸಿದೆಯೋ ಹಾಗೆಯೇ ನಾನು ಅದನ್ನು ನಿನಗೆ ಹಿಂತಿರುಗಿಸುತ್ತಿದ್ದೇನೆ. ನಿನ್ನಂತವನ್ನು ಹೊರಬೇಕಾದ ಈ ಭಾರವನ್ನು ನಾನು ಹೊರುವುದು ಸಾಧ್ಯವಿಲ್ಲ. ನೀನು ಮತ್ತೆ ಈ ರಾಜ್ಯ ಭಾರದ ಹೊಣೆಯನ್ನು ಹೊತ್ತು ನಮಗೂ ನಮ್ಮ ಪ್ರಜೆಗಳಿಗೂ ಸಂತೋಷವನ್ನುಂಟು ಮಾಡು. ಇದು ನಿನ್ನ ವಿನಯ ಗುಣವನ್ನು ತೋರಿಸುತ್ತದೆ ಭರತ. ಆದರೆ 14 ವರ್ಷಗಳ ಕಾಲ ನೀನು ಸಮರ್ಥವಾಗಿಯೇ ರಾಜ್ಯಾಧಿಕಾರವನ್ನು ನಿರ್ವಹಿಸಿರುವೆ ಅಲ್ಲವೇ? ನಿನ್ನ ಮಾತಿನ ಮೇಲಿನ ಗೌರವಕ್ಕೆ ಕಷ್ಟಪಟ್ಟು ನಿರ್ವಹಿಸಿದ್ದೇನೆ ಸೋದರ. ದಶರಥ ಮಹಾರಾಜರು ಕುಳಿತ ಸಿಂಹಾಸನದ ಮೇಲೆ ಕುಳಿತುಕೊಂಡು ಈ ರಾಜ್ಯವನ್ನು ಆಳುವ ಸಾಮರ್ಥ್ಯವಿರುವ ವ್ಯಕ್ತಿ ನೀನೊಬ್ಬನೇ. ದಯಮಾಡಿ ಈ ಹೊರೆಯನ್ನು ನಿನ್ನ ಹೆಗಲಿಗೆ ವಹಿಸಿಕೊಂಡು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ರಾಮಚಂದ್ರ, ಭರತನಿಗೆ ಈಗ ನೀನೇ ಸೂಕ್ತವಾದ ಸಮಾಧಾನವನ್ನು ಹೇಳಬೇಕು. ಗುರುವರ್ಯ, ಭರತನಲ್ಲಿ ರಾಜ್ಯವಾಳುವ ಶಕ್ತಿ ಇಲ್ಲವೆಂದು ಯಾರು ತಾನೇ ಹೇಳಿದರು? ಪ್ರಿಯ ಸೋದರ ರಾಮಚಂದ್ರ, ನಮ್ಮ ತಂದೆ ದಶರಥ ಮಹಾರಾಜರು ನಿನ್ನ ಮೇಲೆ ಅಪಾರವಾದ ಸಿದ್ಧರು. ಪ್ರಜೆಗಳು ಕೂಡ ನಿನ್ನಲ್ಲಿ ತಮ್ಮ ಮುಂದಿನ ರಾಜನನ್ನು ಕಾಣುತ್ತಿದ್ದರು. ನಿನ್ನ ಕೈಯಲ್ಲಿ ಪ್ರಜೆಗಳು ಕ್ಷೇಮವಾಗಿ ಸುರಕ್ಷಿತವಾಗಿರುವರೆಂದು ಮಹಾತ್ಮರಾದ ವಸಿಷ್ಠರು ಭರವಸೆಯನ್ನಿಟ್ಟಿದ್ದರು. ಆದರೆ ವಿಧಿಯಾಟದಲ್ಲಿ ನೀನು ಈ ಹೊಣೆಯಿಂದ ದೂರವಾಗಿ ವನವಾಸಕ್ಕೆ ಹೋಗಬೇಕಾಯಿತು.
ಗುರುದೇವ, ನನ್ನ ನಿರ್ಧಾರವನ್ನು ತಿಳಿಸಲು ನನಗೆ ಸ್ವಲ್ಪ ಕಾಲಾವಕಾಶ ಬೇಕಿದೆ. ಹಾಗೆ ಆಗಲಿ ರಾಮ. ಮಾತೆ, ಪ್ರಣಾಮಗಳು. ರಾಮಚಂದ್ರ, ಕುಳಿತು. ಮಾತೆ, ನಿಮ್ಮ ಪೂರ್ಣ ಆಶೀರ್ವಾದವನ್ನು ಪಡೆಯಲು ಬಂದಿರುವೆ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ದುಗುಡು ಇರಬೇಕೆಂಬ ಸಂದೇಹ ನನಗೆ ಬಂತು. ಆದರೆ ಅದನ್ನು ನೀವು ಎಲ್ಲರ ಎದುರಿನಲ್ಲಿ ವ್ಯಕ್ತಪಡಿಸಲು ಹಿಂಜರಿಯುವಿರೆಂದು ನಾನು ನಿಮ್ಮನ್ನು ಪ್ರತ್ಯೇಕವಾಗಿ ಕಾಣಲು ಬಂದಿರುವೆ. ಮಾತೆ, ನಾನು ಅರಣ್ಯಕ್ಕೆ ಹೋದ ನಂತರ ನೀವು ಪಶ್ಚಾತ್ತಾಪದ ಉರಿಯಲ್ಲಿ ಎಷ್ಟು ಬೆಂದಿರಬಹುದೆಂದು ನಾನು ಊಹೆ ಮಾಡಬಲ್ಲೆ. ನನಗಂತೂ ನಿಮ್ಮ ವಾತ್ಸಲ್ಯವೇ ನೆನಪಾಗುತ್ತಿತ್ತು. ಚಿಕ್ಕಂದಿನಲ್ಲಿ ನೀವು ಅಕ್ಕರಿಂದ ತುತ್ತಿಟ್ಟ ಕ್ಷಣಗಳು ನನಗೆ ನೆನಪಾದಾಗ ನನ್ನ ಹೃದಯ ಭಾರವಾಗುತ್ತಿತ್ತು. ರಾಮಚಂದ್ರ, ನೀನೇಕೆ ಇಷ್ಟು ಒಳ್ಳೆಯವನಾದೆ? ನಾನು ನಿಮಗಿಂತ ಒಳ್ಳೆಯವನಲ್ಲ. ತಾಯಿಯಲ್ಲಿ ಇಲ್ಲದ ಒಳ್ಳೆಯತನ ಮಗನಲ್ಲಿರುವುದು ಸಾಧ್ಯವೇ? ಸಾಕು ರಾಮಚಂದ್ರ, ಸಾಕು. ನಿನ್ನ ಔದಾರ್ಯದ ಮಾತುಗಳು ನನ್ನನ್ನು ತೀರಾ ಕಿರಿಯವಳನ್ನಾಗಿ ಮಾಡುತ್ತಿದೆ. ನಾನು ಮಾಡಿದ ಅಪರಾಧ ಎಂತಹ ಘೋರವಾದುದೆಂದು ನನ್ನ ನೆನಪಿಗೆ ತರುತ್ತಿದೆ. ಹಾಗೆನ್ನ ಬಿಡಿ ಮಾತೆ, ನಿಮ್ಮಿಂದ ಯಾವ ಅಪರಾಧವೂ ಆಗಿಲ್ಲ. ಹಾಗೆ ಹೇಳುವುದು ನಿನ್ನ ಹಿರಿತನ ರಾಮಚಂದ್ರ. ನನ್ನಿಂದಾಗಿ ನೀನು ಎಷ್ಟೆಲ್ಲ ಕಷ್ಟಪಟ್ಟೆ, ಎಷ್ಟೆಲ್ಲ ನೋವನ್ನು ಅನುಭವಿಸಿದೆ. ಬೇರೆಯವರಾಗಿದ್ದರೆ ನನ್ನನ್ನು ಕತ್ತರಿಸಿ ಹಾಕುತ್ತಿದ್ದರು. ಮಾತೆ, ತಾಯಿಯಲ್ಲಿ ದೋಷ ಹುಡುಕುವ ಮಗ ಮಗನೇ ಅಲ್ಲ. ಮಗು, ನಿನಗೆ ನನ್ನ ಮೇಲೆ ಕಿಂಚಿತ್ತು ಬೇಸರವಿಲ್ಲವೇ? ಒಂದಿಷ್ಟಾದರೂ ಅಸಮಾಧಾನವಿಲ್ಲವೇ? ತಾಯಿ ಎಂಬ ಹೆಸರಿಗೆ ಕಳಂಕ ತಂದ ನನ್ನ ಮೇಲೆ ನಿನಗೆ ಅಸಹ್ಯವಾಗುತ್ತಿಲ್ಲವೇ? ಎಂತಹ ಮಾತನಾಡುತ್ತಿರುವಿರಿ ಮಾತೆ. ನಾನು ನನ್ನ ಹೆತ್ತ ತಾಯಿ ಕೌಸಲ್ಯ ದೇವಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೆ ನಿಮ್ಮ ಮೇಲೆ ಕಿಂಚಿತ್ತಾದರೂ ಕೋಪವಾಗಲಿ, ಬೇಸರವಾಗಲಿ, ಅಸಮಾಧಾನವಾಗಲಿ ಯಾವುದೂ ಇಲ್ಲ. ನನ್ನ ನೆನಪಿನಲ್ಲಿರುವುದು ನಿಮ್ಮ ಅಕ್ಕರೆ ಅಪರಿಮಿತವಾದ ಪ್ರೀತಿ ಅಷ್ಟೇ. ಮಗನೇ ರಾಮಚಂದ್ರ, ನನ್ನನ್ನು ಬದುಕಿಸಿದೆ. 14 ವರ್ಷ ಸತ್ತಿದ್ದ ಈ ಕೈಕೇಯಿಗೆ ಪುನರ್ಜನ್ಮ ನೀಡಿದೆ ಮಗನೇ. ನಿನ್ನ ಪ್ರಿಯ ವರ್ತನೆಯಿಂದ ನನ್ನಲ್ಲಿದ್ದ ಅಂಜಿಕೆ, ನಾಚಿಕೆ, ಪಾಪ ಪ್ರಜ್ಞೆ ಇವೆಲ್ಲವೂ ದೂರವಾದವು. ಮತ್ತೆ ನನಗೆ ಮಾತೆ ಎಂಬ ಮಹಾಸ್ಥಾನವನ್ನು ನೀಡಿ ನನ್ನನ್ನು ಬದುಕಿಸಿದೆ ಕಂದ. ನಾನು ಉಳಿಸಿದ್ದಲ್ಲ ಮಾತೆ, ನೀವು ಮೊದಲಿನಿಂದಲೂ ಆ ಸ್ಥಾನದಲ್ಲಿ ಇದ್ದೀರಿ, ಎಂದೆಂದೂ ಇರುತ್ತೀರಿ. 3 ಮಾತೆಯರ ವಾತ್ಸಲ್ಯದ ಅಮೃತವನ್ನು ಸವಿಯುವ ಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ. ನಮ್ಮಂತಹ ಭಾಗ್ಯಶಾಲಿಗಳು ಬೇರೆ ಯಾರಿದ್ದಾರೆ ಮಾತೆ? ರಾಮಚಂದ್ರ, ನೀನು ಬೇಗನೆ ರಾಜನಾಗಬೇಕು. ನೀನು ಸೀತೆಯೊಂದಿಗೆ ಪಟ್ಟಾಭಿಷಕ್ತನಾಗಿರುವುದನ್ನು ನಾನು ಕಣ್ತುಂಬ ನೋಡಬೇಕು. ಅದೇ ನನಗೆ ನೆಮ್ಮದಿ. ನನ್ನ ಪ್ರಿಯ ಸೋದರ ಭರತನೂ ಒತ್ತಾಯ ಮಾಡುತ್ತಿದ್ದಾನೆ. ಅದಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ನಾನು ಬಂದಿರುವೆ. ಅಂದಿನಿಂದ ಇಂದಿನವರೆಗೂ
ನಿನ್ನ ಪಟ್ಟಾಭಿಷೇಕದ ಕನಸನ್ನು ಕಾಣುತ್ತಿದ್ದೇನೆ. ರಾಮಚಂದ್ರ, ನೀನು ಬೇಗ ರಾಜನಾಗು. ರಾಮ ರಾಜ್ಯದ ಸುಖ ಸಂತೋಷ ನಮ್ಮ ಪ್ರಜೆಗಳಿಗೆ ದೊರೆಯಲಿ. ಧನ್ಯನಾದೆ ಮಾತೆ, ಧನ್ಯನಾದೆ. ರಾಮಚಂದ್ರ, ನೀನು ಅಯೋಧ್ಯೆಯ ರಾಜನಾದರೆ ನಾನು ಧನ್ಯಳಾದಂತೆ. ಗುರುದೇವ, ನಮೋ ನಮಃ. ಕೀರ್ತಿವಂತನಾಗು. ಕುಳಿತುಕೋ ರಾಮಚಂದ್ರ. ನೀನೀಗ ಸೂಕ್ತ ನಿರ್ಧಾರವನ್ನೇ ತೆಗೆದುಕೊಂಡಿರುವೆ. ಭರತನ ವಿಷಯದಲ್ಲಿ ಯಾವುದೇ ಸಂದೇಹವಿದ್ದರೂ ಅದನ್ನು ಈಗಲೇ ಪರಿಹರಿಸಿಕೊಳ್ಳುವುದು ಉತ್ತಮ. ಆ ಪ್ರಯತ್ನವನ್ನು ನಾನು ಮೊದಲೇ ಮಾಡಿದ್ದೇನೆ ಗುರುದೇವ. ಭರದ್ವಾಜರ ಆಶ್ರಮದಲ್ಲಿ ನಾವು ತಂಗಿದ್ದಾಗ ಹನುಮಂತನಿಂದ ಭರತನಿಗೆ ನಾನು ಒಂದು ಸಂದೇಶವನ್ನು ಕಳಿಸಿದ್ದೆ. ಸೂಕ್ಷ್ಮವಾಗಿ ಅವನ ಭಾವನೆ ಏನಿರಬಹುದೆಂದು ತಿಳಿದುಕೊಂಡು ಬರುವಂತೆಯೂ ಹೇಳಿದ್ದೆ. ಅಂದರೆ ಭರತನಲ್ಲಿ ರಾಜ್ಯಾಧಿಕಾರದ ಲೋಭ ಇರಬಹುದೆಂದು ನಿನಗೆ ಸಂದೇಹವಿತ್ತೆ? ಅದು ಸಹಜವಲ್ಲವೇ ಗುರುದೇವ? 14 ವರ್ಷಗಳ ಕಾಲ ಆಳಿದ ಮೇಲೆ ಅಧಿಕಾರ ಲೋಭ ಎಂಥವರನ್ನಾದರೂ ಸೆಳೆಯುತ್ತದಲ್ಲವೇ? ಭರತನಲ್ಲೂ ಅಂತಹ ಭಾವನೆ ಇದ್ದರೆ ಆಶ್ಚರ್ಯಪಡುವುದೇನಿದೆ? ಹನುಮಂತನಿಗೆ ಭರತನಲ್ಲಿ ಅಂತಹ ಭಾವನೆಗಳೇನಾದರೂ ಕಂಡು ಬಂತೇನೋ? ಕಿಂಚಿತ್ತು ಅಂತಹ ಭಾವನೆ ಕಂಡು ಬರಲಿಲ್ಲವೆಂದು ಹನುಮಂತನೇ ನನಗೆ ಹೇಳಿದ್ದ. ಸೂಕ್ಷ್ಮಜ್ಞನಾದ ಹನುಮಂತನ ಮಾತನ್ನು ನಂಬದಿರಲು ಯಾವ ಕಾರಣವೂ ಇಲ್ಲ. ರಾಮಚಂದ್ರ, ಒಂದು ವೇಳೆ ಭರತನಲ್ಲಿ ಅಂತಹ ಭಾವನೆ ಕಂಡು ಬಂದಿದ್ದರೆ? ನಿರ್ಯೋಚನೆಯಿಂದ ಭರತನಿಗೆ ರಾಜ್ಯಾಧಿಕಾರವನ್ನು ಒಪ್ಪಿಸಿ ಸಂತೋಷದಿಂದ ತಾಪಸ ಜೀವನವನ್ನು ನಡೆಸುತ್ತಿದ್ದೆ. ಇಲ್ಲ ರಾಮಚಂದ್ರ, ಭರತನಲ್ಲಿ ಲವಲೇಶವಾದರೂ ಅಂತಹ ಭಾವನೆಗಳನ್ನು ನಾನು ಕಂಡೇ ಇಲ್ಲ. ನಿರ್ಮಲವಾದ ಅವನ ಹೃದಯದಲ್ಲಿ ರಾಮಸ್ಮರಣೆ ಅಲ್ಲದೆ ಬೇರೆ ಏನೂ ಇಲ್ಲ. ಅದು ಈಗ ಖಚಿತವಾಗಿದೆ ಗುರುದೇವ. ತನ್ನ ಮಾತು ವರ್ತನೆಯಿಂದ ಭರತ ಅದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾನೆ. ನನ್ನಲ್ಲಿ ಆರ್ತನಾಗಿ ಬೇಡಿಕೊಳ್ಳುವ ಭರತನ ಸಂತೋಷಕ್ಕಾದರೂ ನಾನು ಪಟ್ಟಾಭಿಷಿಕ್ತನಾಗಬೇಕೆಂದು ನಿರ್ಧರಿಸಿದ್ದೇನೆ. ಬಹಳ ಸಂತೋಷ ರಾಮಚಂದ್ರ. ನಿನ್ನ ಪಟ್ಟಾಭಿಷೇಕದಿಂದ ಪ್ರಜಾಸಮೂಹವು ಸಂತೋಷಗೊಳ್ಳುತ್ತಾರೆ. ಹತ್ತಿರದ ಶುಭ ಮುಹೂರ್ತದಲ್ಲಿ ನಿನ್ನ ಪಟ್ಟಾಭಿಷೇಕವು ನೆರವೇರಲಿ. ನಿಮ್ಮ ಆಜ್ಞೆಯಂತೆ ನಡೆಯಲು ನಾನು ಸಿದ್ಧನಾಗಿದ್ದೇನೆ ಗುರುದೇವ. ಕೀರ್ತಿವಂತನ ಮಾತೆಯರೇ, ಸೋದರರೇ ಮತ್ತು ಮಿತ್ರ ಬಾಂಧವರೇ, ನನ್ನ ಪ್ರಿಯ ಸೋದರ ಭರತ ನನಗಾಗಿ 14 ವರ್ಷಗಳ ಕಾಲ ರಾಜ್ಯಾಧಿಕಾರವನ್ನು ಕಾಪಾಡಿದ್ದ. ಈಗ ಮತ್ತೆ ಆ ಅಧಿಕಾರವನ್ನು ನಾನೇ ವಹಿಸಿಕೊಳ್ಳಬೇಕೆಂದು ಅವನು ನನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ. ಗುರು ಹಿರಿಯರು, ಪ್ರಜೆಗಳು ಭರತನ ಮಾತನ್ನೇ ಅನುಮೋದಿಸುತ್ತಿದ್ದಾರೆ. ನನ್ನ ಸೋದರರು ಸಾಮರ್ಥ್ಯದಲ್ಲಿ ನನಗಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಆದರೂ ನಾನು ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ ಆದುದರಿಂದ ನಾನು ಪಟ್ಟಾಭಿಷಿಕ್ತನಾಗಲು ನಿರ್ಧರಿಸಿದ್ದೇನೆ. ಪ್ರಖ್ಯಾತವಾದ ಮಹಿಮಾನ್ವಿತವಾದ ರಘುಕುಲದ ಕೀರ್ತಿ ಗೌರವಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಪೂರ್ವಜರ ಅನುಗ್ರಹ ಮತ್ತು ಆಶೀರ್ವಾದದಿಂದ ನಾನು ರಾಜನಾಗಲು ಸಮ್ಮತಿಸಿದ್ದೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಸೋದರ ರಾಮಚಂದ್ರ, ಮೊದಲು ಈ ನಿನ್ನ ವನವಾಸದ ವೇಷ ಬದಲಾಗಬೇಕು. ವಸ್ತ್ರಾಭರಣಗಳನ್ನು ಧರಿಸಿ ನೀನು ರಥದಲ್ಲಿ ಕುಳಿತು ಅಯೋಧ್ಯೆಗೆ ತೆರಳಬೇಕು. ಅದಕ್ಕಿಂತ ಮೊದಲು ನಿಮ್ಮ ಮತ್ತೆ ಲಕ್ಷ್ಮಣನ ಜಟೆ ಬಿಡಿಸಬೇಕು. ಅಭ್ಯಂಜನ ಸ್ನಾನವಾಗಬೇಕು. ಇಬ್ಬರು ಸಿದ್ಧರಾಗಿ. ಏಕೆ ನಾವು ಮಾತ್ರ ವಸ್ತ್ರಭೂಷಣಗಳನ್ನು ಧರಿಸಿ ಅಲಂಕೃತರಾದರೆ ಸಾಕೆ? ನಿನ್ನ ಜಟೆ ಬಿಡಿಸಬಾರದೆ? ನಿನಗೆ ಅಭ್ಯಂಜನ ಸ್ನಾನವಾಗಬಾರದೆ? ನೀನು ವಸ್ತ್ರಭೂಷಣಗಳನ್ನು ಧರಿಸಬಾರದೆ? ನೀನು ಈ ನಂದಿಗ್ರಾಮದಲ್ಲಿ 14 ವರ್ಷಗಳಿಂದ ಇರುವೆಯಲ್ಲವೇ? ಹೌದು ಸೋದರ, ನೀವು ಮೂವರು ಸಿದ್ಧರಾಗಲು ನಾನು ಸಹಾಯ ಮಾಡುತ್ತೇನೆ. ನಿಮಗೆ ಸೂಕ್ತ ವಸ್ತ್ರಾಭರಣಗಳನ್ನು ತರಲು ನಾನೀಗಾಗಲೇ ಅಮಾತ್ಯ ಸುಮಂತ್ರರಿಗೆ ಹೇಳಿದ್ದೇನೆ. ಹೌದೇನು? ಒಳ್ಳೆ ಕೆಲಸವನ್ನೇ ಮಾಡಿದೆ. ಶ್ರೀರಾಮಚಂದ್ರ, ಈ ದಿನ ನಾನೇ ನಿನ್ನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸುತ್ತೇನೆ. ಏನು, ನೀನು ನನ್ನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸುತ್ತೀಯಾ? ಹೌದು ಶ್ರೀರಾಮಚಂದ್ರ. 14 ವರ್ಷಗಳ ಕಾಲ ಲಕ್ಷ್ಮಣನು ನಿನ್ನ ಸೇವೆ ಮಾಡಿದನು. ನನಗೆ ಈ ಒಂದು ಸಣ್ಣ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡು. ನಿನ್ನ ಪ್ರೀತಿಗೆ ನಾನು ತಲೆಬಾಗುತ್ತೇನೆ. ನನ್ನದು ಒಂದು ಸೇವೆ ಇದೆ. ನಿನ್ನ ಸೇವೆಯೇ? ಹೌದು, ನಿಮ್ಮೆಲ್ಲರಿಗೂ ನಾನು ಅಭ್ಯಂಜನ ಮಾಡಿಸುತ್ತೇನೆ. ಸಹೋದರ, ಎಲ್ಲಾದರೂ ಉಂಟೆ? ಏಕೆ? ನೀವೆಲ್ಲರೂ ನನ್ನನ್ನು ಅಲಂಕರಿಸುವುದಾದರೆ ನಾನೇಕೆ ನಿಮಗೆ ಅಭ್ಯಂಜನ ಮಾಡಿಸಬಾರದು? ಬಾಲ್ಯದಲ್ಲಿ ನಿಮ್ಮೆಲ್ಲರ ಮೈಗೆ ನಾನು ಎಷ್ಟು ಸಲ ತೈಲ ತಿಕ್ಕಿಲ್ಲ? ಆಗಲಿ ರಾಮಚಂದ್ರ, ನೀನು ಈಗ ನಮ್ಮ ತಂದೆಯ ಸ್ಥಾನದಲ್ಲಿರುವುದರಿಂದ ನಿನ್ನ ಆಜ್ಞೆಯನ್ನು ನಾವು ಶಿರಸ ವಹಿಸಲೇಬೇಕು. ಸೋದರಿಯರೇ, ನಮ್ಮೆಲ್ಲರ ಅಕ್ಕನಾದ ಸೀತೆ ಇನ್ನು ಮುಂದೆ ಅಕ್ಕ ಮಾತ್ರವಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಕ್ಕನಲ್ಲ ಎಂದರೆ ತಾಯಿಯೇ? ಹೌದು, ತಾಯಿ. ನಮಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಮಹಾತಾಯಿ. ಪಟ್ಟಮಹಿಷಿ ಎಂದರೆ ಮಹಾರಾಣಿಯಲ್ಲವೇ? ಮಹಾರಾಣಿ ಎಂದರೆ ಪ್ರಜೆಗಳಿಗೆ ತಾಯಿಯಂತೆ ಅಲ್ಲವೇ? ನಾವೆಲ್ಲರೂ ಅಯೋಧ್ಯೆಯ ಪ್ರಜೆಗಳಾಗಿರುವುದರಿಂದ ನಮಗೂ ತಾಯಿಯಂತೆ. ನಮೋ ಮಾತೆ, ನಮೋ ನಮಃ. ಸಾಕು ಸಾಕು ನಿಮ್ಮ ಹುಡುಗಾಟ. ಈ ನಿಮ್ಮ ಹುಡುಗಾಟವನ್ನು ನೋಡಿದರೆ ಮಿಥಿಲೆಯಲ್ಲಿ ಕಳೆದ ಬಾಲ್ಯದ ದಿನಗಳು ನೆನಪಾಗುತ್ತವೆ. ಹೌದು, ಆ ಸುಂದರವಾದ ಕ್ಷಣಗಳನ್ನು ಮರೆಯಲು ಹೇಗೆ ಸಾಧ್ಯ? ಸೋದರಿಯರೇ, ಹಿಂದಿನ ನೆನಪು ಸಾಕು. ಇನ್ನು ಮುಂದಾಗಬೇಕಾಗಿರುವುದನ್ನು ಯೋಚಿಸಿ. ಅದನ್ನು ನಾವು ಹೇಳುತ್ತೇವೆ. ಇದೇನು ಮಾಡುತ್ತಿರುವಿರಿ? ರಾಮನು ಅಯೋಧ್ಯೆಗೆ ಹಿಂದಿರುಗಲು ಹೊರಟಿರುವಾಗ ನನ್ನ ಸೊಸೆಯು ಸಿದ್ಧಳಾಗಬೇಕಲ್ಲವೇ? ಸಿದ್ಧವಾಗಲೇಬೇಕು. ನಾವು ಇದೇ ತಾನೇ ಸೀತೆಯನ್ನು ನಾಳಿನ ಮಹಾರಾಣಿ ಎಂದು ಹಾಸ್ಯ ಮಾಡುತ್ತಿದ್ದೆವು. ಅತ್ತೆಯವರೇ, ನಾವು ಈಗಲೇ ಸೀತೆಯನ್ನು ಅಲಂಕರಿಸಿ ಸಿದ್ಧಗೊಳಿಸುತ್ತೇವೆ. ನಮ್ಮ ಸೀತೆ ಈಗಲೇ ಮಹಾರಾಣಿಯಂತೆ ಕಾಣಬೇಕು. ಸೀತೆಯ ಅಲಂಕಾರವನ್ನು ನೋಡಬೇಕೆಂದು ನಮಗೂ ಆಸೆಯಾಗುತ್ತಿದೆ. 14 ವರ್ಷಗಳ ಹಿಂದೆ ನನ್ನ ಸೀತೆ ನಾರಮಡಿಯನ್ನು ಹುಟ್ಟು ವನವಾಸಕ್ಕೆ ಹೊರಟಾಗ ನನಗಾದ ದುಃಖ ಅಷ್ಟಿಷ್ಟಲ್ಲ. ಆ ದುಃಖವನ್ನೆಲ್ಲ ಮರೆಯಬೇಕೆಂದರೆ ಪಟ್ಟು ಪೀತಾಂಬರನ್ನುಟ್ಟು ದಿವ್ಯಾಭರಣದಿಂದ ಅಲಂಕರಿಸಿ
ದೇವತೆಯಂತೆ ಕಂಗೊಳಿಸಬೇಕು. ಅಲಂಕಾರವಿಲ್ಲದಿದ್ದರೂ ಅಪೂರ್ವ ತೇಜಸ್ಸಿನಿಂದ ಕೂಡಿರುವ ಸೀತೆಗೆ ಅಲಂಕಾರವನ್ನು ಮಾಡಿದರೆ ನೋಡಲು 2 ಕಣ್ಣು ಸಾಲದು. ನನ್ನ ಸೊಸೆಗೆ ನೀನೇ ದೃಷ್ಟಿ ಹಾಕಬೇಡ. ಅತ್ತೆಯ ದೃಷ್ಟಿ ಮಾತೆಯ ದೃಷ್ಟಿ ಇದ್ದಾಗೆ, ಅದರಿಂದ ಯಾವ ಕೇಡು ಸಂಭವಿಸುವುದಿಲ್ಲ. ಹೌದು ಸಹೋದರಿ, ಸೀತೆ ನಮಗೆ ಸೊಸೆಯಲ್ಲ, ಮಗಳಿಗಿಂತ ಹೆಚ್ಚು. ಸೀತೆಯನ್ನು ಬೇಗ ಸಿದ್ಧಗೊಳಿಸಿ. ಅಮಾತ್ಯ ಸುಮಂತ್ರ, ಅಪ್ಪಣೆ ಮಾಡಿ ಮುನೀಂದ್ರ. ರಾಮ ಲಕ್ಷ್ಮಣ ಭರತರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳು ಆಗಿವೆಯೇ? ಎಲ್ಲ ವ್ಯವಸ್ಥೆಯು ಆಗಿದೆ ಮುನೀಂದ್ರ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಗತ್ಯವಾದ ವಸ್ತುಗಳನ್ನು ನಮ್ಮ ಪುರೋಹಿತರು ನಿಮಗೆ ವಿವರವಾಗಿ ಹೇಳುತ್ತಾರೆ. ಅದೆಲ್ಲವನ್ನು ಶೀಘ್ರವಾಗಿ ಸಂಗ್ರಹಿಸಲು ವ್ಯವಸ್ಥೆ ಮಾಡಿ. ಖಂಡಿತ ಮಾಡುತ್ತೇನೆ ಮುನೀಂದ್ರ. ಹಾಗೆ ಇದನ್ನು ಭರತ ಶತ್ರುಘ್ನರ ಗಮನಕ್ಕೂ ತರಬೇಕು. ಅವರು ಅರಮನೆಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲವನ್ನೂ ಅವರ ಗಮನಕ್ಕೆ ತರುತ್ತೇನೆ ಮುನೀಂದ್ರ. ನಾಳೆಯೇ ಶುಭ ದಿನ, ಶುಭ ಮುಹೂರ್ತ ಎಲ್ಲವೂ ಕೂಡಿ ಬಂದಿದೆ. ಶುಭಸ್ಯ ಶೀಘ್ರಂ. ನಾವೆಲ್ಲರೂ ಸೇರಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಾಳೆಯೇ ನೆರವೇರಿಸೋಣ. ಅದಕ್ಕಿಂತ ಭಾಗ್ಯ ಬೇರಾವುದಿದೆ ಮುನೀಂದ್ರ? ಈ ಎಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನೆರವೇರಬೇಕು. ಇನ್ನೇನು ಸೀತಾರಾಮರು, ಲಕ್ಷ್ಮಣ ಭರತ ಶತ್ರುಘ್ನರು ನಂದಿ ಗ್ರಾಮದಿಂದ ತಮ್ಮ ಸಕಲ ಪರಿವಾರದೊಂದಿಗೆ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ನಡೆಯಿರಿ, ನಾವೆಲ್ಲರೂ ಅವರನ್ನು ಸ್ವಾಗತಿಸೋಣ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿದು ಮರಳಿದು ರಾಜೋಚಿತ ಹೂಗೆ. ಕಳೆಯಲಿ ಕಳೆಯಲಿ ಜಟಾಜೂಟ ನಾರುಮಡಿ, ಮೆರೆಯಲಿ ಮೆರೆಯಲಿ ರತ್ನಾಭರಣ ಪೀತಾಂಬರಿ. ಕಳೆಯಲಿ ಕಳೆಯಲಿ ಜಟಾಜೂಟ ನಾರುಮಡಿ, ಮೆರೆಯಲಿ ಮೆರೆಯಲಿ ರತ್ನಾಭರಣ ಪೀತಾಂಬರಿ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿದು ಮರಳಿದು ರಾಜೋಚಿತ ಉಡುಗೆ. ರಣಾಂಗಣದ ಧೂಳರಿನಿಂದಿನ ಸುಂದರ ಮೈಗೆ, ಚಂದ ಸುಗಂಧದ ಗಂಧದ ಪರಿಮಳ ಅಚ್ಚರಿ ಹೀಗೆ. ರಣಾಂಗಣದ ಧೂಳರಿನಿಂದಿನ ಸುಂದರ ಮೈಗೆ, ಚಂದ ಸುಗಂಧದ ಗಂಧದ ಪರಿಮಳ ಅಚ್ಚರಿ ಹೀಗೆ. ಅಸುರನ ಕೆಡಹಿ ಧೂಳರ ಮಾಡುಹಿ, ಅಸುರನ ಕೆಡಹಿ ಧೂಳರ ಮಾಡುಹಿ. ಕಾದಿಹ ದೇಹಕ್ಕೆ ಗಂಧಲೇಪ ಅಭ್ಯಂಜನದಿ ಹಿತವೀಗಾಗಲಿಕೆ. ಗಂಧಲೇಪ ಅಭ್ಯಂಜನದಿ ಹಿತವೀಗಾಗಲಿಕೆ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿತು ಮರಳಿತು ರಾಜೋಚಿತ ಹೂಗೆ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿತು ಮರಳಿತು ರಾಜೋಚಿತ ಹೂಗೆ. ರಾಜೋಚಿತ ಹೂಗೆ, ರಾಜೋಚಿತ ಹೂಗೆ.
ಸೋದರರೇ, ನಮ್ಮ ಮಾತೆಯರ ಆಶೀರ್ವಾದವನ್ನು ಪಡೆದು ಅಯೋಧ್ಯೆಗೆ ತೆರಳೋಣ. ಸ್ವಾಗತವು ಸುಸ್ವಾಗತವು, ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಹಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಹಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು. 14 ವರುಷದ ವಿಯೋಗ ಕಳೆದು ಹರುಷ ಪಟ್ಟಿಹರು. ಸುಮಂತ್ರ, ಕೊನೆಗೂ ರಾಮಚಂದ್ರನ ವನವಾಸವನ್ನು ಮುಗಿಸಿಕೊಂಡು ನಂದಿಗ್ರಾಮವನ್ನು ತಲುಪಿ ಅಯೋಧ್ಯೆವರೆಗೂ ಬರುವಂತಾಯಿತು. ಹೌದು ಗುರು, ಪ್ರಜೆಗಳೆಲ್ಲ ತುಂಬಾ ಕಾತುರದಿಂದ ಕಾಯುತ್ತಿದ್ದಾರೆ. ನಾವು ಅಷ್ಟೇ. ರಾಮಚಂದ್ರನ ಬರೆಯುವುದಾಗಿ ಕಾತರಿಸುತ್ತಿದ್ದೇವೆ. ಪ್ರಣಾಮಗಳು ಗುರುದೇವ. ರಾಮಚಂದ್ರರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸುಮಂತ್ರ, ರಾಮಚಂದ್ರನನ್ನು ಕೂಡಲೇ ಬರಮಾಡಿಕೊಳ್ಳಿ. ಅಪ್ಪಣೆ ಗುರುದೇವ. ರಾಮಚಂದ್ರ, ಈ ಅರಮನೆಯ ಸುಖ ಸಂತೋಷ ಎಲ್ಲವೂ ನಿನ್ನೊಂದಿಗೆ ಮರೆಯಾಗಿತ್ತು. ಈಗ ಮತ್ತೆ ನಿನ್ನೊಂದಿಗೆ ಈ ಸುಖ ಸಂತೋಷ ಎಲ್ಲ ಈ ಅರಮನೆಗೆ ಮರಳಿ ಬಂದಿದೆ. ಇದು ಎಂದೆಂದು ಹೀಗೆ ಶಾಶ್ವತವಾಗಿರಬೇಕು. ನಿಮ್ಮೆಲ್ಲರಿಗೂ ಶುಭವಾಗಲಿ. ವನವಾಸದ ಅವಧಿಯಲ್ಲಿ ನೀವೆಲ್ಲರೂ ಅನುಭವಿಸಿದ ಕಷ್ಟಗಳನ್ನು ಮರೆತು ಹೋಗುವಂತಹ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗಲಿ ರಾಮಚಂದ್ರ. ರಾಮಚಂದ್ರ, ನಿನ್ನ ಈ ದಿವ್ಯ ರೂಪವನ್ನು ಕಂಡು ನನ್ನ ಹೃದಯಕ್ಕೆ ಪರಮಾನಂದವಾಗುತ್ತಿದೆ. ಈ ನಿನ್ನ ಸುಂದರ ರೂಪಕ್ಕೆ
ಅಂದು ನಾರ ಮಡಿಯೊಡಿಸಿ ಏಕೆ ಕುರೂಪಗೊಳಿಸಿದೆನು ಎಂದು ನನಗೆ ಆಶ್ಚರ್ಯವಾಗುತ್ತದೆ. ಏನಾದರಾಗಲಿ ಇಂದು ನನ್ನ ಪಾಪ ಪ್ರಜ್ಞೆಯ ಬೆಂಕಿ ಶಾಂತವಾಯಿತು. ಸೀತೆ, ನನ್ನ ರಾಮಚಂದ್ರನಿಗೆ ನನ್ನ ಮೇಲೆ ಕಿಂಚಿತ್ತೂ ಬೇಸರವಿಲ್ಲ, ಕೋಪವಿಲ್ಲ. ಎಂಥ ಪುಣ್ಯಾತ್ಮನನ್ನು ಕೈ ಹಿಡಿದೆ ನೀನು. ಇಂತಹ ಮಹಾಪುರುಷನೊಂದಿಗೆ, ಕ್ಷಮಾಶೀಲನೊಂದಿಗೆ ನೀನು ಶಾಶ್ವತ ಸುಖವನ್ನು ಅನುಭವಿಸಿ. ರಾಮಚಂದ್ರ, ನಿನ್ನ ಅರಮನೆ ಅತ್ಯಂತ ಮನೋಹರವಾಗಿದೆ. ಅಯೋಧ್ಯ ನಗರವು ಅಷ್ಟೇ ರಮಣೀಯವಾಗಿದೆ. ಅಯೋಧ್ಯೆಯ ಪ್ರಜೆಗಳು ನೀಡಿದ ಸ್ವಾಗತವನ್ನು ಕಂಡು ಅವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾರೆಂದು ಅರ್ಥವಾಯಿತು. ಪ್ರಿಯ ಮಿತ್ರರೇ, ನೀವೆಲ್ಲರೂ ಈ ಅಯೋಧ್ಯೆಯಲ್ಲಿ ಕೆಲವು ದಿನ ಕಾಲ ಕಳೆಯಬೇಕೆಂಬುದೇ ನನ್ನ ಅಪೇಕ್ಷೆ ಆಗಿದೆ. ನಿಮ್ಮ ಸತ್ಕಾರಕ್ಕೆ ತಕ್ಕ ವ್ಯವಸ್ಥೆಗಳೇ ಆಗುತ್ತವೆ. ಭರತ, ಹೇಳು ಸೋದರ. ವಾನರ ರಾಜ ಸುಗ್ರೀವ ನನಗೆ ಮೀಸಲಾದ ಅರಮನೆಯಲ್ಲಿ ತಂಗಿರಲಿ. ಉಳಿದ ವಾನರ ವೀರರಿಗೆಲ್ಲ ಪ್ರತ್ಯೇಕ ಅರಮನೆಯೇ ವ್ಯವಸ್ಥೆ ಆಗಲಿ. ಖಂಡಿತ ಮಾಡುತ್ತೇನೆ ರಾಮಚಂದ್ರ. ಪಟ್ಟಾಭಿಷೇಕಕ್ಕೆ ಬಂದಿರುವ ಎಲ್ಲರಿಗೂ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು. ಯಾರಿಗೂ ಯಾವುದಕ್ಕೂ ಕಡಿಮೆಯಾಗದಂತೆ ನಾನು ಶತ್ರುಘ್ನ ಎಚ್ಚರ ವಹಿಸುತ್ತೇನೆ. ಪ್ರಭು ರಾಮಚಂದ್ರ, ನಿಮ್ಮ ಪ್ರೇಮಕ್ಕಿಂತ ಮಿಗಿಲಾದ ಸತ್ಕಾರ ಬೇರೆ ಯಾವುದಿದೆ? ನಿಜ ಹನುಮಂತ, ರಾಮ ಪ್ರೇಮ ನಮ್ಮನ್ನು ಇಲ್ಲಿಗೆ ಬರಲು ಪ್ರೇರಣೆ ನೀಡಿದ್ದೇ ಹೊರತು ಅರಮನೆಯ ಸತ್ಕಾರ ಬಯಸಿ ಬಂದದ್ದಲ್ಲ. ಚಿಕ್ಕಪ್ಪ, ನಮಗೆ ಅಗತ್ಯವಿರಲಿ ಇಲ್ಲದಿರಲಿ, ರಾಮಚಂದ್ರನಿಗೆ ಸಂತೋಷವಾಗುವುದಾದರೆ ನಾವು ಸತ್ಕಾರವನ್ನು ಸ್ವೀಕರಿಸೋಣ. ಅಂಗದ, ನಿನ್ನ ಮಾತುಗಳು ವ್ಯಾವಹಾರಿಕವಾಗಿದೆ. ನಿಮ್ಮ ಸಂತೋಷಕ್ಕಾಗಿ ನಾವು ಸತ್ಕಾರವನ್ನು ನೀಡುತ್ತೇವೆ. ನಮ್ಮ ಸಂತೋಷಕ್ಕೆ ನೀವು ಅದನ್ನು ಸ್ವೀಕರಿಸುವುದೇ ಸರಿ. ಅಂದರೆ ನಮಗೆ ನಿಮಗೆ ಎಲ್ಲರಿಗೂ ಸಂತೋಷ ದೊರೆತರೆ ಸರಿ. ಅದರಲ್ಲಿ ಜಾಂಬವಂತ, ವಿಭೀಷಣ ಎಲ್ಲ ಎಲ್ಲಿದ್ದಾರೆ? ಅವರೆಲ್ಲ ಬೇರೆ ಬೇರೆ ಗುಂಪುಗಳಾಗಿ ನಿಮ್ಮ ಅರಮನೆಯ ವೈಭವವನ್ನು ನೋಡುತ್ತಿದ್ದಾರೆ. ಹೌದೇನೋ? ನೋಡಲಿ, ನೋಡಿ ಸಂತೋಷ ಪಡಲಿ. ಏನೇ ಆಗಲಿ, ನೀವೆಲ್ಲರೂ ಇಲ್ಲಿರುವಷ್ಟು ಕಾಲ ನಿಮ್ಮ ಯೋಗಕ್ಷೇಮ ನಮ್ಮ ಹೊಣೆ. ಸೀತೆ, ಮಗಳೇ. ಮಾತೆ, ಶಾಂತಿಯನ್ನು ನೀಡಲಾರವು. ಮಾತೆ, ನಿಮ್ಮ ಶಾಂತಿ ನೆಮ್ಮದಿಗಳಿಗೆ ಅಡ್ಡಿ ಮಾಡಿದ ಕಾರಣವಾದರೂ ಏನು? ಸೀತೆ, ನೀನು ಮಹಾಪುರುಷನಾದ ದಶರಥ ಪುತ್ರ ರಾಮನನ್ನು ವಿವಾಹವಾದೆ. ನಿನ್ನ ಸಹೋದರಿಯರು ಗುಣವಂತರಾದ ರಾಮನ ಸಹೋದರರನ್ನು ವಿವಾಹವಾದರು. ನೀವೆಲ್ಲರೂ ಅಯೋಧ್ಯೆಯ ಅರಮನೆಯಲ್ಲಿ ಸಂತೋಷದಿಂದ ಇರುವಿರಿ ಎಂದು ನಾವೆಲ್ಲರೂ ನೆಮ್ಮದಿಯಿಂದ ಇದ್ದೆವು.
ಆದರೆ ನೀನು ರಾಮ ಲಕ್ಷ್ಮಣರೊಂದಿಗೆ 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿದ ವಿಷಯ ತಿಳಿದು ನಮ್ಮ ಸುಖ ನೆಮ್ಮದಿಗಳೆಲ್ಲ ಭಂಗವಾದವು ಸೀತೆ, ಭಂಗವಾದವು. ಮಾತೆ, ನಾವು ಅರಣ್ಯದಲ್ಲಿ ಚಿತ್ರಕೂಟದಲ್ಲಿದ್ದಾಗ ನೀವೇ ಬಂದಿದ್ದೀರಲ್ಲವೇ? ಏನು ಪ್ರಯೋಜನ? ರಾಮ ಹಿಂದಿರುಗಲು ಒಪ್ಪಲಿಲ್ಲ. ನೀನು ಸಹ ನಿನ್ನ ಪತಿಯನ್ನು ಅನುಸರಿಸುವ ನಿನ್ನ ನಿರ್ಧಾರದಿಂದ ಕದಲಲಿಲ್ಲ. ನಾವೆಲ್ಲರೂ ನಿರಾಸೆಯಿಂದ ಹಿಂದಿರುಗಬೇಕಾಯಿತು. ಈಗ ಆ ನಿರಾಸೆಯೆಲ್ಲ ಮಾಯವಾಗಿರಬೇಕಲ್ಲವೇ? ಹೌದು ಮಗಳೇ, ಈ ದಿನ ಎಂದು ಬರುವುದೋ ಎಂದು 14 ವರ್ಷಗಳಿಂದ ಕಾಯುತ್ತಿದ್ದೆವು. ಈ ದಿನ ಯಾವಾಗ ಬರುವುದು? ನೀವೆಲ್ಲರೂ ಅಯೋಧ್ಯೆಗೆ ಎಷ್ಟು ಹೊತ್ತಿಗೆ ಬರುವಿರೋ ಎಂಬ ಕಾತರದಲ್ಲಿ ನಿದ್ರೆ ಆಹಾರಗಳ ಕಡೆಯೂ ಗಮನವಿರಲಿಲ್ಲ. ಕಣ್ಣಿಗೆ ನಿದ್ರೆಯೂ ಕೂಡ ಹತ್ತಿರ ಸುಳಿಯುತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಆ ರಾಕ್ಷಸ ರಾವಣ ನಿನ್ನನ್ನು ಅಪಹರಿಸಿದ್ದು. ರಾಮ ವಾನರ ಸೇನೆಯೊಂದಿಗೆ ರಾಕ್ಷಸರನ್ನು ಅಡಗಿಸಿ ನಿನ್ನನ್ನು ಬಿಡಿಸಿ ತಂದಿದ್ದು. ಎಲ್ಲ ವಿಷಯ ಗೊತ್ತಾಯಿತು ಮಗಳೇ. ನೀನು ಎಷ್ಟೊಂದು ಕಷ್ಟಪಟ್ಟಿ ಮಗಳೇ. ಕಷ್ಟವಿಲ್ಲದ ಬದುಕೇ ಇಲ್ಲ ಮಾತೆ. ಈಗ ಕಷ್ಟವೆಲ್ಲ ಕಳೆದು ಹೋಗಿವೆ. ಮತ್ತೆ ಸಂತೋಷ ನಮ್ಮದಾಗಿದೆ. ಮಾತೆ, ತಂದೆಯವರು ಹೇಗಿದ್ದಾರೆ? ಕ್ಷೇಮವಾಗಿದ್ದಾರೆ. ರಾಮನೊಂದಿಗೆ ಮಾತನಾಡುತ್ತಿದ್ದಾರೆ. ರಾಮಚಂದ್ರ, ಪಿತೃವಾಕ್ಯ ಪರಿಪಾಲನೆ, ಧರ್ಮ ಸುರಕ್ಷಿತವಾಗಿ ಕರೆತಂದಿದ್ದೇನೆ. ನಿನ್ನ ಶೌರ್ಯ ಪರಾಕ್ರಮಗಳಿಗೆ ಅದು ಸಹಜವೇ ರಾಮಚಂದ್ರ. ನಿಮ್ಮನ್ನೆಲ್ಲ ನೋಡುವ ಆತುರದಿಂದ ಬಂದ ನಮಗೆ ನಿನ್ನ ಪಟ್ಟಾಭಿಷೇಕದ ಶುಭವಾರ್ತೆ ಕೇಳಿ ನಮ್ಮ ಆತಂಕವೆಲ್ಲ ದೂರವಾಯಿತು. ನನ್ನ ಸಾಹಸದಲ್ಲಿ ಕಿಷ್ಕಿಂಧೆಯ ವಾನರರ ನೆರವು ದೊರೆಯಿತು. ಸಾಗರಕ್ಕೆ ಸೇತುವೆ ಕಟ್ಟುವ ಮಹಾ ಕಾರ್ಯವನ್ನು ಅವರು ಮಾಡಿದರು. ಆದ್ದರಿಂದಲೇ ನಾನು ಲಂಕೆಗೆ ಹೋಗಿ ರಾವಣನನ್ನು ಸನ್ಮಾನಿಸುವುದು ಸಾಧ್ಯವಾಯಿತು. ನಿನ್ನೊಂದಿಗೆ ಯುವರಾಣಿಯಾಗಬೇಕಾಗಿದ್ದ ನಮ್ಮ ಪುತ್ರಿ ಅರಣ್ಯದಲ್ಲಿ ಕಷ್ಟಪಡಬೇಕಾಯಿತಲ್ಲ ಎಂಬ ದುಃಖ ಈಗ ಸಂಪೂರ್ಣವಾಗಿ ನಿವಾರಣೆಯಾಗಿದೆ. ರಾಮಚಂದ್ರ, ಇನ್ನು ಮುಂದಾದರೂ ನಿಮ್ಮ ಜೀವನ ಸುಖಮಯವಾಗಿದೆ. ಸುಖಿನೋ ಭವ.